ಸರ್, ಇವಾಗ 1 ರೂಪಾಯಿಯ ರೆವೆನ್ಯೂ ಬಂತು ಅಂತ ಇಟ್ಕೊಳ್ಳಿ, ಒಂದು ದಿನದಲ್ಲಿ ಆದಾಯ ಬಂತು ಅಂತ. ಯಾಕೆಂದರೆ ಇವಾಗ ಬಂಡವಾಳ ಹಾಕ್ತಾ ಇರೋರು ಎಷ್ಟು ತೆಗಿಬಹುದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. 1 ರೂಪಾಯಿ ಇವತ್ತು ಸಂಪಾದನೆ ಆಗಿದೆ ಒಂದು ರೆಸ್ಟೋರೆಂಟ್ನಲ್ಲಿ, ಅದರ ಖರ್ಚುಗಳು ಮತ್ತು ಉಳಿತಾಯ ಎಷ್ಟಿರುತ್ತೆ ಸರ್ ಅಂದಾಜು? ಎಲ್ಲಾನು ಸೇರಿ ಹ್ಯೂಮನ್ ರಿಸೋರ್ಸ್ ಖರ್ಚು. ನಾನು ಹೇಳ್ತೀನಿ, ಒಂದು ಏನು ಗೊತ್ತಾ, ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಎಕ್ಸ್ಪೆಂಡಿಚರ್ಸ್ ಅಂತ ಇರುತ್ತೆ. ಓಕೆ, ನಮಗೆ ಫುಡ್ ಕಾಸ್ಟು ಇಂತಿಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಇರುತ್ತೆ. 1 ರೂಪಾಯಿ ವ್ಯಾಪಾರ ಮಾಡಿದ್ರೆ, 1 ರೂಪಾಯಿ ಆಹಾರ ಹೊರಗಡೆ ಹೋದರೆ ಅದರಲ್ಲಿ ಒಂದು 40 ಪೈಸಾ 45 ಪೈಸಾ ಫುಡ್ ಕಾಸ್ಟ್ ಆಗಿರ್ಬೋದು, ರೆಂಟು ಇಷ್ಟು ಎಲ್ಲ ಇರುತ್ತೆ. ಆದರೆ ಎಲ್ಲದೂ 100% ಅದೇ ಥರ ವರ್ಕೌಟ್ ಆಗಲ್ಲ. ಉದಾಹರಣೆ ಹೇಳ್ತೀನಿ, ಇವತ್ತು ಒಂದು ಕಡೆ ಒಂದು ಬಿಲ್ಡಿಂಗಿಗೆ 10,000 ರೂಪಾಯಿ ಬಾಡಿಗೆ ಇದೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಕಡೆ ಹೋದ್ರೆ 20,000 ಆಗುತ್ತೆ. ಅವಾಗ ಬಜೆಟ್ ಮೇಲೆ ಹೋಗುತ್ತೆ. ಅದನ್ನು ನಾನು ಗ್ರಾಹಕರ ಮೇಲೆ ಹಾಕೋಕ್ಕಾಗಲ್ಲ, ಟರ್ನ್ ಓವರ್ ಮೇಲೆ ತೆಗಿಬೇಕು. ಅಲ್ಲಿ ಜಾಸ್ತಿ ಟರ್ನ್ ಓವರನ್ನೇ ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಪಕ್ಕದ ಹೋಟ್ಲಲ್ಲಿ 15 ರೂಪಾಯಿ 10,000 ರೂಪಾಯಿ ಬಾಡಿಗೆ ಕೊಡೋರು 15 ರೂಪಾಯಿ ಇಡ್ಲಿ ಮಾರಾಟ ಮಾಡಿ, ನಾನು 20,000 ಕೊಡ್ತೀನಿ 30 ರೂಪಾಯಿ ಕೊಡಿ ಅಂದರೆ ಯಾರೂ ಕೊಡಲ್ಲ. ಅದು ಸಾಧ್ಯ ಇಲ್ಲದ ವಿಚಾರ. ಆದ್ದರಿಂದ ಏನಂತಾರೆ, ಓವರ್ ಹೆಡ್ಸ್ ಅನ್ನುವಂಥದ್ದು, ಫುಡ್ ಕಾಸ್ಟ್ ಒಂದು ನಮ್ಮ ಕಂಟ್ರೋಲ್ ಇರುತ್ತೆ. ಫುಡ್ ಕಾಸ್ಟ್ ಅನ್ನುವಂಥದ್ದು ಅದು ಯೂನಿವರ್ಸಲ್ ಎಲ್ರಿಗೂ. ನಾನು ಇಡ್ಲಿ ಮಾಡೋರು ಅಷ್ಟೇ ನನಗೆ ಖರ್ಚು ಬರೋದು, ನೀವು ಇಡ್ಲಿ ಮಾಡೋರು ಅಷ್ಟೇ ಖರ್ಚು ಬರೋದು. ಅಂದರೆ ರಾ ಮೆಟೀರಿಯಲ್ ಇನ್ವಾಲ್ವ್ಮೆಂಟ್ ಫುಡ್ ಕಾಸ್ಟ್ ಮೀನ್ಸ್. ಇನ್ನು ಗ್ಯಾಸು ಸ್ಟ್ಯಾಂಡರ್ಡು, ಎಲೆಕ್ಟ್ರಿಸಿಟಿ ಸ್ಟ್ಯಾಂಡರ್ಡು, ರೆಂಟು, ಸ್ಯಾಲ್ರಿ ಕೂಡ ಏನಂತ ಹೇಳಿದ್ರೆ, ಒಬ್ಬ ಆಂಟ್ರಪ್ರನರ್ಸು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಂಟ್ರಪ್ರನರ್ಸ್ ಆದರೆ ಅವರು ಅಲ್ಲೇ ಇದ್ದು ಸ್ವಯಂ ಕೆಲಸ ಮಾಡ್ಕೊಂಡಾಗ ಸ್ವಲ್ಪ ಸ್ಯಾಲ್ರಿ ಬಜೆಟ್ ಇವ್ರಿಗೆ ಉಳಿತದೆ. ಅದು ಬಿಗ್ ಬೆನಿಫಿಟ್ಟು. ಎಲ್ಲದಕ್ಕೂ ಸ್ಟಾಫ್ ಮೇಲೆ ಡಿಪೆಂಡ್ ಆದರೆ ಅದ್ರ ಬಡ್ಜೆಟ್ ಜಾಸ್ತಿ ಹೋಗುತ್ತೆ. ನಾನು ಎಲ್ಲದಕ್ಕೂ ಸ್ಯಾಲ್ರಿಗೆ ಜಾಸ್ತಿ ಕೊಡ್ತಾಯಿದ್ದೀನಂತ 15 ರೂಪಾಯಿ ಇಡ್ಲಿನ 20 ರೂಪಾಯಿ ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲದನ್ನು ಟೋಟಲಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಒಂದು 15% ನಾವು ಪ್ರಾಫಿಟನ್ನು ಮಾರ್ಜಿನ್ನು ಫಿಕ್ಸ್ ಮಾಡ್ಕೊಳ್ಬೇಕು. 15% ಬಂದರೆ ನಮಗೆ ಒಂದು 10-12% ನೆಟ್ ಉಳಿತದೆ, 2-3% ಮಿಸ್ಲಿನಿಯನ್ಸ್ಗೆ ಹೋಗುತ್ತೆ. ಆಫ್ಟರ್ ಟ್ಯಾಕ್ಸ್ ನಾವು 15% ಇಟ್ಕೊಂಡು ಅವನ್ನ ಡಿಸೈನ್ ಮಾಡಬೇಕು, ಅದಕ್ಕೆ ಒಂದು ಕಾಸ್ಟಿಂಗ್ ಮಾಡ್ಕೋಬೇಕು. ಸೊ 15%ಗಿಂತ ತುಂಬ ಕಡಿಮೆ ಅಂದರೆ 10% ಏನಾದರೂ ಬಂತು ಅಂದರೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಏನಿಲ್ಲ, ತೃಪ್ತಿ ಪಡಬೇಕು. ನಾನು 10 ಪೈಸೆ ನಾನು ಬಂತು ಅಂತ ಕ್ವಾಲಿಟಿ ಹಾಳು ಮಾಡಬಾರ್ದು. ಇದು ತಾತ್ಕಾಲಿಕವಾಗಿ 2 ತಿಂಗಳು ನಿಮಗೆ ಲಾಭ ಬಂತು ಅಂತ ಇಟ್ಕೊಳ್ಳಿ, ಆಮೇಲೆ ನಿಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ. 10% ಹೋಗಿ ಆಮೇಲೆ 8% ಬಂದುಬಿಡುತ್ತೆ. ಅದು ಪೇಷನ್ಸ್ ಬೇಕು, ಬದ್ಧತೆಯಿಂದ ಮಾಡ್ಕೊಳ್ಬೇಕು. ಲೊಕ್ಯಾಲಿಟಿ ಆಯ್ಕೆ ಹೇಗೆ ಸರ್? ಇವಾಗ ಒಂದು ಹೋಟೆಲ್ ಶುರು ಮಾಡಬೇಕು ಅಥವಾ ಒಂದು ರೆಸ್ಟೋರೆಂಟ್ ಶುರು ಮಾಡಬೇಕು, ಲೊಕ್ಯಾಲಿಟಿ ಆಯ್ಕೆ ಹೇಗೆ? ಲೊಕ್ಯಾಲಿಟಿನ ಫಸ್ಟ್ ಕೇಸ್ ಸ್ಟಡಿ ಮಾಡಬೇಕು. ಆ ಏರಿಯಾದಲ್ಲಿ ಯಾವ್ಯಾವ ಹೋಟ್ಲ್ಗಳಿದೆ, ಏನೇನಿದೆ, ಅವರೆಲ್ಲ ಯಾವ್ಯಾವ ರೀತಿ ಸೇಲ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಗ್ರಾಹಕರಿದ್ದಾರೆ ಅನ್ನೋ ಫಸ್ಟ್ ತಿಳ್ಕೊಳ್ಬೇಕು. ಪ್ರತಿ ಏರಿಯಾದಲ್ಲೂ ಒಂದಷ್ಟು ಹೋಟ್ಲ್ಗಳಿದ್ದೇ ಇರುತ್ತೆ. ಅಲ್ಲಿ ಗಾಡಿಗಳಿರುತ್ತೆ, ಹೋಟೆಲ್ ಇರುತ್ತೆ. ಈ ಏರಿಯಾದಲ್ಲಿ ಗಾಡಿಗಳು ಜಾಸ್ತಿ ಇದೆಯಾ, ಹೋಟೆಲ್ಗಳು ಜಾಸ್ತಿ ಇದೆಯಾ, ಯಾವ್ಯಾವ ಕ್ಯಾಟಗರಿ ಹೋಟ್ಲ್ ಇದ್ದಾರೆ, ನನ್ನ ಮೆನು ಏನು, ಆ ಮೆನು ಇಲ್ಲಿ ಹೊಂದ್ಕೊಳ್ತಾ ಇಲ್ವಾ, ಮಿನಿಮಮ್ ಬೇಸಿಕ್ ನಾಲೆಡ್ಜ್. ಆ ನಾಲೆಡ್ಜ್ ಇಲ್ಲದೆ ಮಾಡಿದ್ರೆ ಜಾಕ್ಪಾಟ್ ಇದ್ದಂಗೆ, ಹೊಡೆದು ಹೊಡಿಬೋದು, ಇಲ್ಲದ್ರಿಲ್ಲ. ಇಲ್ಲ ಅಂದರೆ ಏಟು ಬಿಡ್ಬೋದು, ಹೇಳು ಅಲ್ವಾ, ಸಹಜ ತಾನೆ.